ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ನಮಸ್ತೆ ಅನ್ಕೋತೀನಿ. ಸೈರಾ ಶ್ರೀನು ಬ್ಲಾಗ್ ಸರ್ವರಿಗೂ ಸ್ವಾಗತ ಸುಸ್ವಾಗತ. ನೀರು ಬಿಟ್ಟಾರಿ ಮುಂಜಾನೆ ಹಿಡ್ದಲ್ಲ ಕೆಲಸ ಐತಿ. ದೋಸೆ ಹಿಟ್ಟು ಮಾಡಿದ್ದೀನಿ. ಮನೆಯಾಗ ಯಾರು ಇಲ್ರಿ. ಮತ್ತೆ ಎಲ್ಲ ನಮ್ಮ ಹತ್ತಿರ ಒಂದು ಸ್ವಲ್ಪ ಹೋಗಾಕಿದ್ದಾರೆ. ನಾವು ಅಷ್ಟೇ ಅದೀವಿ. ದೋಸೆ ಮಾಡಿ ನಾಷ್ಟ ಮುಗಿಸ್ಕೊಂಡಿದೀವಿ. ಮತ್ತೆ ಚಂತನ ಕೆಲಸ ಒಳಗಾಗತೈತಿ. ಯಾಕಂದ್ರೆ ಶ್ರೀನಿಶ ಕೈನೇ ಬಿಡಲ್ಲ. ಯಾಳ ಒಟ್ಟ ಕೆಟಿ ಹಚ್ಚಾಕತ್ತಾಳ. ಯಾರು ಮನೆಯಾಗಿರ್ಲಿಲ್ಲ ಅಂದ್ರೆ ಮೈನೇ ಬಿಡುದಿಲ್ಲಕ್ಕೆ ಹೊಟ್ಟಕ್ಕೆ ತೊಗೊಂಡ್ಬಂದ್ರ ಅಂತಾಳ. ಹಂಗಾಗಿ ಈಗ ಅವ್ರು ಮಲ್ಕೊಂಡಾರತ್ತೆ ಹೇಳಿ ಪಟ್ಟನೆ 4:30 ಆಗೈತಿ. ಕಸ ಇಸ ಹೊಡ್ಕೊಂಡೇನು ಮಾತಾಕಿ ಅದ್ದೆ ಅಂದ್ರೆ ಬಿಡುದಿಲ್ಲ ಅಂತೇಳಿ ಆಮೇಲೆ ಏನೈತಿ 6 ಗಂಟೆಗೆ ಅದು ಅಡುಗೆ ಮಾಡಿ 7ಕ್ಕೆ ಮುಗಿಸ್ಬಿಡ್ಬೇಕು ಅಂತ ಅನ್ಕೊಂಡಿನಿ. ಯಾಕಂದ್ರೆ ಸರ್ ಅಂತ ಹೋಮ್ವರ್ಕ್ ಐತಿ, ಊಟ ಮಾಡಿಸಿ ಮುಗಿಸ್ಬೇಕಾದ್ರೆ ಲೇಟ್ ಆಗೈತಿ. ಹಾಗಾಗಿ 1 ತಿಂಗಳಾಗಿತ್ತು ನಾ ಎಕ್ಸಸೈಸ್ ಮಾಡಿಲ್ಲ. ಸೊ ಎಕ್ಸಸೈಸ್ ಮಾಡ್ಕೊಂಡು ಸಿಗ್ತೇನೆ ರೀ ಗೈಸ್. ಟೈಮ್ 7:30 ಆಗೈತ್ರಿ. ಯಾಕಂದ್ರೆ ಸರನ ಹೋಮ್ವರ್ಕ್ ಮಾಡ್ತೀವಿ ಐತೆ ಅಂತ ಕೇಳಿ ಪಟ್ಟನೆ ಅಡುಗೆ ಮಾಡಿ ಅಂದ್ರೆ ಓಕೆ ಹೋಮ್ವರ್ಕ್ ಮಾಡಿಸಿ ಮಲಗಿಸಾಕ ನನಗೂ ಈಸಿ ಆಕೈತಿ ಅಂತ ಹೇಳಿ ಅಡುಗೆ ಜಲ್ದಿ ಮಾಡೀನಿ. ಇವತ್ತು 6ಕ್ಕೆ ಬ್ಯಾಳೆ ಹಾಕಿನ್ನು. ಬೇಳೆ ಹಾಕಿ ನುಗ್ಗಿಕಾಯಿ ಸಾರ, ಬದ್ನಿಕಾಯಿ ಪಲ್ಯ, ಉಸಳಿ ಅಕ್ಕಿನೂ ಹಾಕೀನಿ. ರೊಟ್ಟಿ ಮಾಡಿ ಇಟ್ನಿ ಅಂದ್ರೆ ಅವ್ರು ಯಾವಾಗ ಬರ್ತಾರ ಅವ್ರು ಊಟ ಮಾಡಿಬಿಡ್ತಾರ. ಹಾಗಾಗಿ ಅವ್ರ ಪೂರ್ತಕ್ರ 4 ರೊಟ್ಟಿ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ರೀ. ಒಂಥರ ಮನ್ಸಿಗೆ ಸಮಾಧಾನ ಇಲ್ರಿ. ಇವತ್ತು ಹೇಳ್ತೀನಿ ಏನಪ್ಪಾ ಹಳ್ಳ ಇದನ್ನೇ ಹೇಳ್ತಾಳ ಅಂತ ನಿಮ್ಗೆ ಅನಿಸ್ತಿರ್ಬೇಕು. ಆದ್ರೆ ಒಂದು ಮಾತು ಹೇಳ್ತೀನಿ. ಮುಂಜಾನೆ ಒಂದು ವಿಡಿಯೋ ನೋಡಿದೆ ರೀ. ನಾ ಒಂದು ಹಂಗೆ ಸ್ಕ್ರೋಲ್ ಮಾಡೋದು ಕುಂತಾಗ ಒಂದು ವಿಡಿಯೋ ಬಂತು. ಬರೋಣ 4 ವರ್ಷದ ಕೂಸ್ರಿ 4 ವರ್ಷದ ಕೂಸ್ರಿ ನನಗೆ ಹೇಳಾಕತ್ರ ಕಣ್ಣಿಗೆ ನೀರು ಬರತ್ತಾವ. ಮುಂಜಾನೆ ನಡೆದ ಶ್ರೀನಿಕ್ಷ ನೋಡಾಕತ್ರ ಕೆಟ್ಟ ಅನ್ಸಾಕತ್ತೈತಿ. ಪಾಪ ಅವ್ರ ಅವಪ್ಪ ಹೆಂಗೆ ಆಗ್ತಿರ್ಬಾರ್ದು, ಆ ಖುಷಿಗೆ ಹೆಂಗಾಗಿರ್ಬಾರ್ದು. 4 ವರ್ಷದ ಖುಷಿನ ಕರ್ಕೊಂಡು ಹೋಗಿ ಮದ್ವೆಗೆ ಹೋಗಿದ್ರಂತ. ಅವ್ರ ಫಂಕ್ಷನ್ಗೆ ಮದ್ವೆಗೆ ಹೋಗಿದ್ ಖುಷಿನ ಕರ್ಕೊಂಡು ಹೋಗಿ ರೇಪ್ ಮಾಡಿ ಸಾಯಿ ಹೊಡೆದು ಹೋಗ್ಯಾರ ಕಂಟ್ಯಾಗ. ಎಟ್ಟರ ಹೇಳಿಗಳದಾರ, ಎಂಥ ಚಿಲ್ಲರೆಗಳು ಅದಾರ ನಮ್ಮ ಇದ್ರಾಗ. ಹೆಂಗೆ ಯಪ್ಪ ಇವರೆಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ರು ಏನು? ಆ ಹುಡುಗಿ ಹೆಂಗೆ ಹೋಯ್ತು ಏನು? ಇವ್ರ ಅವಪ್ಪ ಏನು ಕಣ್ಣು ಮುಚ್ಕೊಂಡು ಕೂತಿದ್ರು ಏನಾರ ಮಾಡಾಕತ್ತಿದ್ರ? ಅದು ಸಣ್ಣ ಕೂಸು ಹೊರಗೆ ಹೋಗುತ್ತಾನ ಮಾತಾಡೋಕ್ಕಾಗಲಿದ್ರು. ಮುಂಜಾನೆ ಹಿಡಿದು ನನಗೆ ಬರೀ ಆ ಹುಡುಗಿಗೆ ಹೋಗಣೆ ಆಗೋದಿಲ್ಲ. ಪಾಪ ಅದು ಎಂಥ ಚಂದ ಫ್ರಾಕ್ ಹಾಕೊಂಡತ್ರಿ ಆಡಾಕತ್ತಿದ್ದು ಕಾಣಿಸತ್ತಿ. ಹೇಳಾಕ ನನಗೊಂಥರ ಜೀವ ನನಗೆ ಮುಜುಗರಿಕೆ ಫೀಲ್ ಆಗಕತ್ತೈತಿ. ಒಂದು ಮಾತಾಡಕ್ಕೆ ಮನಸ್ಸು ಬರ್ಲಾಗೈತಿ. ಇಂಥ ಜನನೂ ಇರ್ತಾರಲ್ಲ, ನಾಚಿಗೇಡಿ ಜನ. ಕೂಸಿನ ಜೋಡಿ ರೀ, ಹುಟ್ಟಿದ ಕೂಸ 4 ವರ್ಷದ ಕೂಸ, ಅದು ಇನ್ನೂ ಜೀವನ ನೋಡಿಲ್ಲ ಏನಿಲ್ಲ. ಅಂಥ ಜೀವನ ಹಾಳು ಮಾಡ್ತಾರಂದ್ರೆ ದೇವ್ರು ಇವ್ರಿಗೆ ಎಲ್ಲರೂ ಜಾಗ ಕೊಟ್ಟಾನ. ಎಂಥ ನರಕದಾಗರ ಜಾಗ ಕೊಟ್ಟಾನ ಇವ್ರಿಗೆ. ಎಂಥ ಕೂಸನ್ನ ನಾಳೆ ಅವ್ರಿಗೂ ಮಕ್ಳು ಮರಿ ಆಗಂಗಿಲ್ಲೋ ಏನು? ನಿಮ್ಮ ಮಕ್ಕಳಿಗೂ ಹಂಗೆ ಮಾಡ್ರೆ ಚಂದ ಅನಿಸೈತಿ. ಪಾಪ ಇಂಥ ಖುಷಿನ ರೇಪ್ ಮಾಡಿ ಹೋಗಿದ್ರಲ್ರಿಪ್ಪ. ಏನಂತ ಕಾಲ್ಮನ್ ಇಟ್ಟು ಸುಮಾರಾಗತೈತಿ ಅಂದ್ರೆ ಯಾರ ಜೋಡಿ ಏನು ಮಾತಾಡ್ಬೇಕು ಅನ್ನೋದು ತಿಳಿಗೈತಿ. ನಮ್ಮ ಗೇಟ್ ಹೊರಗೆ ಹುಡುಗರ್ನ ಸುದ್ದಿ ಬಿಡಾಕ ಅಂಜಿಕೆ ಬರಾಕತೈತಿ. ನೆವದ್ಲೆ ಬಂದು ಎತ್ಕೊಂಡು ಹೋಗ್ತಾನತ್ತೆ ಅಂಜಿಕೆ ಬಂದಂಗೆ ಆಗತೈತಿ. ಆದಷ್ಟು ನಿಮ್ಮ ಮಕ್ಳು ಕಣ್ಣು ಮುಂದೆ ಇಟ್ಕೋರಿ. ನೀವು ಹೊರಗೆ ಅವ್ರಿಗೆ ಆಟ ಆಡಕ್ಕೆ ಬಿಡ್ಬೇಕಂದಿದ್ರೆ ಅಂದ್ರೆ ಮನೆ ಕೆಲಸ ಎಲ್ಲಾರ್ದು ಇರತೈತಿ. ಎಲ್ಲ ತನಂಗಿಲ್ಲ ಬಾಂಡೆ ಒಗ್ಯಾಣ ಅಡಿಗೆ ಯಾರಪ್ಪಂದು ಬಿಡ್ಲಾರ್ದು ಹೆಣ್ಮಕ್ಳಿಗೆ ಅತ್ತೆ ಮಾವ ಏನಂತಾರ ಅನ್ಲಿ, ಏನು ಹೊಯ್ಕೋತಾರೋ ಹೊಯ್ಕೊಲಿ. ನಾ ಅಂತಲ್ಲ, ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಹೆಣ್ಮಕ್ಳು ನಿಮ್ಮ ಮಕ್ಳು ಫಸ್ಟ್ ನೋಡ್ಕೋರಿ. ಹೆಣ್ಮಕ್ಳು ಅಲ್ಲಿ ಗಂಡು ಮಕ್ಳಲ್ಲಿ ಬಿಡಲ್ಲ ಅಂದ್ಮೇಲೆ ಅಂಥ ಹೇಡಿಗಳ ಮುಂದೆ ನಾವು ನಮ್ಮ ಮಕ್ಕಳನ್ನ ಕಣ್ಣು ಇಟ್ಕೊಂಡು ನೋಡ್ಬೇಕಾಗ್ತೈತಿ. 1 ತಾಸು ಲೇಟ್ ಆದರೂ ಸರಿ. ನಮ್ಮ ಮಕ್ಳು ಆಡ್ಬೇಕಂತಾವ, ಕಿರಿಕಿರಿ ಮಾಡಕತ್ತಾವ, ಹೊರಗೆ ಹೋಗ್ರಿ. ಹೊರಗೆ ಹೋಗಿಸಿಂದ ಅವ್ರ ಜೋಡಿ ಆಟ ಆಡ್ರಿ. ಅವ್ರಿಗೂ ಸಮಾಧಾನ ಮಾಡ್ಕೊಂಡ ಆಮೇಲೆ ನಿಮ್ದು ಏನು ಕೆಲಸ ಇರ್ತೈತಿ ಮಾಡ್ಕೊತವ್ರಿ. ನಿಮ್ಮ ಕೈಲೇ ನೀವ ಬಿಟ್ಟು ಆಮೇಲೆ ನೀವು ಅನ್ಭವಿಸೋದು ಮಾಡಕ್ಕೆ ಹೋಗ್ಬೇಡ್ರಿ. ಇದು ನನಗೆ ಮುಂಜಾನೆ ಕೆಟ್ಟ ಬೇಜಾರಾಗತ್ತಿತ್ತು. ನನಗೆ ಹೇಳ್ಕೊಳಕ್ಕಾಗತ್ತಿಲ್ಲ. ಅಷ್ಟು ಕೆಟ್ಟನ ಸರವ ಪಪ್ಪಾಗಂದ ಇಂಥ ಎಲ್ಲ ವಿಡಿಯೋ ನೋಡಕ್ಕೆ ಹೋಗಬೇಡ ಅಂತಾರೆ. ಆದ್ರೆ ಅವ್ರು ಬರುವಲ್ರಿ. ಅವ್ರು ನಾವು ಏನು ಮಾಡ್ಬೇಕು? ನೋಡ್ಬೇಡ ಅಂತಾರೆ. ಆದ್ರೂ ನಮ್ಮ ಮನ್ಸಿಗೆ ಸಮಾಧಾನ ಆಗಂಗಿಲ್ಲ. ಅಂದ್ರೂ ನಾವು ನೋಡ್ತಿದ್ರೆ ನಮ್ಮ ಕೇರ್ದಾಗ ನಾವು ಇರಬೇಕಾಗ್ತೈತಿ ಅಷ್ಟೇ ರೀ.
ಏನ್ ಯಾರ ಮೇಲೆ ನಂಬಿಕೆ, ಯಾ ಕಾಕ ಬಾಬಾ ಮೇಲೆ ನಂಬಬೇಡ್ರಿ, ಯಾ ಆಯಿ ಮುತ್ತೆ ಮೇಲೆ ನಂಬಬೇಡ್ರಿ, ಯಾ ಟೈಮ್ ಯಾರು ಕರ್ಕೊಂಡು ಏನ್ ಮಾಡ್ತಾರ ಅಂತ ಹೇಳಕ್ ಬರಂಗಿಲ್ಲ. ಇನ್ನೊಂದ್ ಸ್ಟೋರಿ ನೋಡಿರಿ, ಒಬ್ಬಕಿ ಮದ್ವೆ ಅದಕ್ಕಿನ್ನ ಪ್ರಪೋಸ್ ಮಾಡಿ ನಡಿ ಓಡ್ ಹೋಗು ನಂದಿದಕ್ಕ ಆಕಿ ಒಲ್ಲ ನನ್ ಕೂಸ್ ಐತೈತೆ ಅಂದಿದ್ದಕ್ಕ ಆಕಿನ್ ಕೂಸಿನ ಚಾಕ್ಲೇಟ್ ಕೊಡಿಸಿನತ್ತೆ ಕರ್ಕೊಂಡ್ ಹೋಗಿ ನೆಲ್ಲ ಎತ್ತಿ ತುಗಿತಿತ್ತಿದ್ದೆ 1 ವರ್ಷ 1.5 ವರ್ಷದ ಕೂಸಿನ. ಎಂತ ದರಿದ್ರ ಸುಳಿ ಮಕ್ಕಳು ಅದಾರ ಅಂತ ಹೇಳಿ ಗೊತ್ತಾಗಲಾಗಿತ್ತು ನನಗೆ ಅವರು. ಒದ್ರಾತಿದಿ ಎಣ್ಣೆ ಹಚ್ಕೊಂಡಿನ್ರಿ ನಾನು, ಅದಕ್ಕೆ ಹಿಂಗೆ ಕಾಣಕತ್ತೀನಿ. ಆದ್ರೂ ಗೊತ್ತಿಲ್ಲ ನನಗೆ, ನೆನೆಸ್ಕೊಂಡ್ರೆ ಅಳು ಬಂದಾಗ ಆ ಖುಷಿಗೆ ತ್ರಾಸ ಆಗಿದೆ ಅದು. ಜಗತ್ತ ನೋಡ್ಲಾರ್ದ ಅಟ್ಟು ತ್ರಾಸ ಮಾಡಿಲ್ಲ ಅದನ್ನ. ಹಿಟ್ಟು ಕಲ್ಸಾತೀನ್ರಿ. ಅವ್ರಿಬ್ರು ಕೂತಾರ. ಸೈರಾಗ ಏನೈತಿ ಹೋಮ್ವರ್ಕ್ ಏನು ಕೊಟ್ಟಿಲ್ಲ, ಬಾಯ್ಪಾಟ್ ಮಾಡಕ್ ಕೊಟ್ಟಾರ. ಇದನ್ನ ಮುಗಿಸ್ಕೊಂಡು ಆಕಿಗೆ ಬಾಯ್ಪಾಟ್ ಮಾಡಿಸಿ ಊಟ ಮಾಡಿ ಮಲಗಿಸ್ಬಿಡ್ತೀನಿ. ಆಕೆ ಹೊರಗೆ ಆಟ ಆಡ್ಬಾ ಅಂತಂದ್ರೆ ಒಲ್ಲನ ಆತಾಳ. ಶ್ರೀನಿಕ್ಷಾ ಬಿದ್ದು ಬಂದು ಅದಕ್ಕೆ ಅಂಜಿ ಬಂದ್ರಿ ಅವರು. ಇರ್ಲಿ, ಏನು ಮಾಡಕ್ಕಾಗಲ್ವೇ. ಇನ್ನೊಂದು ಮಾತು ಹೇಳ್ತೀನಿ ರೀ. ನಮ್ಮ ಮಮ್ಮಿ ಹೇಳಿ ಫೋನ್ ಹಚ್ಚಿದ್ರ ಅದನ್ನ ಏನನ್ನಾಕತ್ತಿದ್ರ ವಜ್ಜಾಗಕತ್ತೈತಿ, ಹೆವಿ ಆಗಾಕತ್ತೈತಿ. ಇಲ್ಲ ಅನ್ನಂಗಿಲ್ಲ, ಕೆಲಸ ಮಾಡ್ಕೋಬೇಕು, ಹುಡುಗರು ಸಂಭಾಳಿಸ್ಕೋಬೇಕು, ಅವ್ರದ್ದೆಲ್ಲ ಹೋಮ್ವರ್ಕ್ ಮಾಡಬೇಕು, ಮನೆ ಕೆಲಸ ಮಾಡ್ಕೋಬೇಕು. ಅಲ್ಪಲ್ಲ ಸ್ವಲ್ಪಲ್ಲ ಅವ್ರು ಕೈ ಹಚ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದ್ರೂ ನಮ್ದು ಏನು ಕೆಲಸ ಐತಿ ನಾವು ಮಾಡ್ಬೇಕು, ಅವ್ರು ಮಾಡತ್ತಾರ ಅಂತೇಳಿ ನಾವು ಬಿಟ್ಕೊಟ್ಟು ಕುಂತ್ರಾಕಾಗಂಗಿಲ್ಲ. ಆದ್ರೂ ಇದನ್ನೆಲ್ಲ ಮಾಡಿಕೊಂಡು ಹುಡುಗರ ಜೋಡಿ ವಿಡಿಯೋ ಮಾಡಬೇಕು. ಇದ್ರ ಸಂಬಂಧ ಟೈಮ್ ತಗೊಂಡು ವಿಡಿಯೋ ಮಾಡಿ ಇದೆಲ್ಲ ಕುತ್ಕೊಂಡು ಎಲ್ಲಿ ತಪ್ಪು ಮಾತಾಡ್ತೀವಿ, ಚಲೋ ಮಾತಾಡ್ತೀವಿ, ಹೆಂಗಾರ ಕೂತಿರ್ತೀವಿ, ಏನಾರ ಮಾಡಿರ್ತೀವಿ, ಅದನ್ನೆಲ್ಲ ಕಟ್ ಮಾಡಿ ವಿಡಿಯೋ ಎಡಿಟ್ ಮಾಡಬೇಕು. ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ ಟೈಮ್ ಸಿಗಂಗಿಲ್ಲ. ಆದರೂ ಅದ್ರ ಸಂಬಂಧ ಟೈಮ್ ತಗೋತೀವಿ ನಾವು. ಅಷ್ಟೊಂದು ಅರ್ಧ ತಾಸರ ಹೆಂಗಾರ ಮಕ್ಕೊಂಡಾಗರ, ಇಲ್ಲ ಫ್ರೀ ಟೈಮ್ ಕೂತಾಗರ, ಇಲ್ಲ ನೈಟ್ ಹುಡುಗರು ಮಕ್ಕೊಂಡಾಗರ ಹಿಂಗೆ ಟೈಮ್ ತಗೊಂಡು ವಿಡಿಯೋ ಎಡಿಟ್ ಮಾಡ್ತೀನಿ. ನಮ್ಮ ಮಮ್ಮಿ ಫೋನ್ ಹಚ್ಚಿರ್ತಾರೆ, ಅಲ್ಲ ವಿಡಿಯೋ ಮಾಡಕ್ಕೆ ನಿನಗೆ ಟೈಮರ್ ಹೆಂಗೆ ಸಿಗಾಕತ್ತೈತಿ ಅದನ್ನಾರು ಹೇಳಿ ನನಗಂತಂದ್ರು. ಯಾಕತ್ತನಿ ಇಷ್ಟು ಮನ್ಯಾಗ ಇಷ್ಟೆಲ್ಲ ಮಂದಿ ಇದೀರಿ, ಮನೆ ಕೆಲಸ ಯಾವಾಗ ಆಕೈತಿ, ವಿಡಿಯೋ ಯಾವಾಗ ಮಾಡ್ತಿ, ಅದನ್ನ ಕೂತ್ಕೊಂಡು ಯಾವಾಗ ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿ ಬಿಡ್ತಿ ಅಂತಂದ್ರು. ಒಂಥರ ನನಗೆ ಅಂದ್ರಲ್ಲ, ನನಗೆ ಪ್ರೌಡ್ ಮೂಮೆಂಟ್ ಅದ. ಸಾಕು, ಅವರು ಅಷ್ಟ ಮಾತಾಡಿದಕ್ಕೆ ನಂಗೆ ಎಷ್ಟೋ ಖುಷಿ ಸಿಕ್ತತ್ತ ಅನ್ನಿಸ್ರಿ ನನಗೆ. ನಮ್ಮ ಅತ್ತಿರು ತೊಟಲ್ ಕಾರ್ಯಕ್ರಮಕ್ಕೆ ಹೋಗ್ಯಾರ. ಮುಂಜಾನೆ ಹೇಳೀನಿ, ಮಧ್ಯಾಹ್ನ ಹೇಳೀನಿ, ತೊಟಲ್ ಕಾರ್ಯಕ್ರಮಕ್ಕೆ ಹೋಗ್ಯಾರ. ನಾಳೆಗೆ ಬರ್ತಾರೋ ನಾಡಿದ್ದು ಬರ್ತಾರೋ ಗೊತ್ತಿಲ್ಲ. ಅಪ್ಕಮಿಂಗ್ ಡೇಸ್ ವಿಡಿಯೋ ಅಂತೂ ಮಾಡಬೇಕು ಅಂಥೇಳಿ ಭಾಳ ಇಟ್ಕೊಂಡಿನಿ. ಇನ್ನೊಂದು ಏನಂದ್ರೆ ಮನ್ಸಿಗೆ ಭಾಳ ಹಚ್ಕೊಂಡಿನ್ರಿ ನಾ. ಈಗ ವೇಟ್ ಲೂಸ್ ಮಾಡಬೇಕು, ಎಣ್ಣೆ ಕಂಡೀಷನ್ ಮಾಡಬೇಕಂತ ಹೇಳಿ. ಅದೇನು ಆಗ್ತಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ದಿನ ಶಿಕ್ಷಕಂಗೆ ಏನಾರ ಬಾಯ ಹಾಕೊಳ್ಳೋಣ, ಒಮ್ಮೆ ಬಾಯಿಗೆ ಹಿಡಿತಕ್ಕೆ ತಗೋಬೇಕಾದ್ರೆ ಭಾಳ ತ್ರಾಸ ಆಗ್ತೈತಿ. ಆದರೂ ಮನ್ಸಿಗೆ ಭಾಳ ಹತ್ತೈತೆ. ಯಾರ ನಾತಾರತ್ತಲ್ಲ, ಡುಮ್ಮಿ ಅಂತ ನಾತಾರತ್ತಲ್ಲ, ಯಾರ ಟಾಂಗ್ ಕೊಡಾಕತ್ತಾರತ್ತಲ್ಲ, ನನಗೆ ನನ್ನ ಸಂಬಂಧ ಚೇಂಜ್ ಆಗ್ಬೇಕಂತೇಳಿ ನಾ ಚೇಂಜ್ ಆಗತ್ತೀನಿ. ಯಾಕೆ ಅಂತ ಹೇಳ್ತೀನಿ, ಫಿಟ್ ಇರಬೇಕು, ಚೆಂದ ಡ್ರೆಸ್ಸಿಂಗ್ ಮಾಡ್ಕೋಬೇಕು, ನೀಟ್ ಕಾಣಬೇಕು. ಸಣ್ಣ ಏಜ್ದಾಗ 2 ಮಕ್ಕಳ ತಾಯಿ ಇದ್ರೂ ಏನಪ್ಪ ಹಿಂಗದ ಅಲ್ಲ ಅಂತ ಅನ್ನಿಸ್ಕೋಬಾರ್ದು. ಒಬ್ಬರು ಇರ್ತಾರೆ ನನಗಿನೂ ಅಸಹ್ಯ ಇರ್ತಾರೆ, ಆದ್ರೆ ನನಗೆ ಹಂಗೆ ಇರಕ್ಕೆ ಇಷ್ಟ ಇಲ್ಲ. ನನಗೆ ಪರ್ಸ್ನಲಿ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾ ವೆಯ್ಟ್ ಲೂಸ್ ಮಾಡಬೇಕು, ಚೆಂದಂಗಿರಬೇಕು ಅನ್ನೋ ಒಂದು ರೀಸನ್ಗೆ ನಾ ವೆಯ್ಟ್ ಲೂಸ್ ಮಾಡತ್ತೀನಿ ರೀ. ಮತ್ತೊಂದು ಏನೂ ಇಲ್ಲ, ಇಷ್ಟ ಕೈ ತೊಗೊಂಡು ಬರ್ತೀನಿ ಬರ್ರಿ. ಮತ್ತು ಎಮರ್ಜೆನ್ಸಿ ನಮಗೆ ಅಡುಗೆಗೆ ಬೆಳ್ಳುಳ್ಳಿ ಸೋಸ್ಕೊತ್ ಕುಂದ್ರೋದು ಆಗಂಗಿಲ್ಲ ಅಂತ ಹೇಳಿ ನಿನ್ನೆ ಕುತ್ಕೊಂತ ಇವೆಲ್ಲ ಬೆಳ್ಳುಳ್ಳಿ ಸೋಸಿಟ್ಟಿನಿ. ಡಬ್ಯಾಗ ಹಾಕಿಟ್ಬಿಡ್ತೀನಿ. ಫ್ರಿಜ್ನಾಗ ಇಟ್ಟಿನಿ ಅಂದ್ರೆ
ಮುಂಜಾನೆ ಯಾಕಂದ್ರೆ ನಮ್ಗೆ ಎಲ್ಲರೂ ಡಿಬಿ ಕಟ್ಕೊಂಡು ಹೋಗೋರು ಆಗ್ತಾರ. ನಮ್ಮ ಮುಂಜಾನೆ ಪಟ್ಟನೆ ಸೋಸ್ಕೋತ್ ಕುಂದ್ರವ್ರು ಆಗಂಗಿಲ್ಲ. ಹಂಗಾಗಿ ನಾ ಏನು ಮಾಡ್ತೀನಿ, ನಮ್ಮ ಹತ್ತಿರ ಸೋಸಿ ಡಬ್ಬಿ ತುಂಬಿ ಇಟ್ಬಿಡ್ತೀವಿ. ಕಿರಿಕಿರಿ ಇರೋದಿಲ್ಲ, ಕಿರಿಕಿರಿ ಅನ್ನೋದು ಇರೋದಿಲ್ಲ. ಅದ್ರ ಸಂಬಂಧ ಅನ್ನಕ್ಕೆ ನೀರು ಹೊಡೆದಿನಿ. ಇದನ್ನ ಡಬ್ಬೆ ಹಾಕಿಟ್ಟ ರೊಟ್ಟಿ ಬಡಿಯಕ್ಕೆ ಚಾಲು ಮಾಡೋಣ್ರಿ. ಉಸಿರಿನ ಬಿಸಿಲು ಚಿಗುರಿದ ಮೇಲೆ ಕಲ್ಪನೆಯೂ ಕೂಡ ಮಾಯವಾಗಿದೆ. ಅಪರೂಪದ ನನ್ನ ಮೇಲೆ ನನಗೀಗ ಅನುಮಾನ ಶುರುವಾಗಿದೆ. ಕಾಣಿಸತ್ತಿರ್ಬೇಕು. ಇಟ್ಬಿಡ್ತೇನೆ ಫ್ರಿಜ್ದಾಗ. ದೆನ್ ನಮ್ಮ ಸಮಯ ರೊಟ್ಟಿ ಮಾಡೋ ಸಮಯ, ಯಾರಿಗೆ ಹೇಳೋ ಸಮಯ, ನಮಗೆ ರೊಟ್ಟಿ ಮಾಡೋ ಸಮಯ. ನನ್ನ ಇನ್ನೊಂದು ಫೇವ್ರೇಟ್ ಹಾಡ ಐತಿ. ಇಷ್ಟ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ, ಆದರೂ ಹೇಳ್ತೀನಿ, ಹಾಡ್ತೀನಿ. ಕೇಳ್ತೀರಾ? ಕೇಳಲೇಬೇಕು. ಹಾಡ್ಲಿಕ್ಕತ್ತೀನಿ ಅಂದ್ರೆ ನೀರು ಇಲ್ಲ, ಏನು ಮಾತಾಡ್ತಾ ಅದನ್ನೆಲ್ಲ ಕೇಳಬೇಕಾದ್ರೂ ಪ್ಲೀಸ್ ಹಾಡ್ತಿ ಕೇಳ್ರಿ ಗೈಸ್, ಪ್ಲೀಸ್ ಪ್ಲೀಸ್. ಹಾಡ್ತೀನಿ ಗೈಸ್. ಒಳಿತ ಮಾಡಿ ಮನಸ ನೀರದು 3 ದಿವಸ, ಒಳಿತ ಮಾಡು ಮನಸ ನೀರದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಹೇ ಒಳಿತ ಮಾಡು ಮನಸ ನೀರು 3 ದಿವಸ, ಒಳಿತ ಮಾಡು ಮನಸ ನೀರು 3 ದಿವಸ. ನಾನು ಎಂದು ಮೆರೆಯಬೇಡ ಮೂಡ, ನಾನು ಎನ್ನುವುದು ಮಣ್ಣು ಮರೆತು ಹೋಗಬೇಡ. ವಿಷದ ಅಮೃತವ ಒಮ್ಮೆ ಸವಿದು ನೋಡ. ಒಳಿತು ಮಾಡು ಮನಸ್ಸ ನೀರು 3 ದಿವಸ, ಒಳಿತು ಮಾಡು ಮನಸ್ಸ ನೀರು 3 ದಿವಸ. ಯಾರ ಕೇಳಿದ್ರಂದ್ರೆ ಹೇಳ್ರಿ ನನಗೆ. ಭಾರಿ ಐತಿ ಸಾಂಗ್, ಕೇಳ್ರಿ, ಫುಲ್ ಭಾರಿ ಐತಿ. ಈಗ ಕಿಟಕಿ ಯಾಕೆ ಮುಚ್ಚಿನಂದ್ರ ಅಲ್ಲಿ ಗಾಳಿ ಬರೋಣ ಅದು ಅನ್ನದ ಸಣ್ಣ ಇಟ್ಟಿನ ಅದಕ್ಕೆ ಹಾರಾಕತ್ತೈತಿ. ಈಗ ಸರ ಪಾಪ ಅದಾರ, ಈಗ ಹೋಗ್ಬಿಡ್ತಾರ ಅವ್ರ. ಹಾಗಾಗಿ ಮತ್ತು ಹಂಗೆ ರೊಟ್ಟಿ ಮಾಡಕ್ಕೆ ಲೇಟ್ ಆಕೈತಿ. ಈಗ ರೊಟ್ಟಿ ಮಾಡಿ ಬಾಂಡೆ ತಿಕ್ಕೊಂಡು ಸಿಗ್ತೀನಿ. ಯಾಕಂದ್ರೆ ಆಮೇಲೆ ಅವ್ರು ಹೋದ್ರಂದ್ರೆ ಹುಡುಗರು ನನಗೇನು ಮಾಡಿಸ್ಕೊಡಂಗಿಲ್ಲ. ಮನ್ಯಾಗಂತ್ರ ಯಾರೂ ಇಲ್ಲ, ನಾವು ಒಬ್ಬಾಕಿನೇ ಇದೀನಿ. ಈಗ ನಮ್ಮ ಮಾವ ಅವರು ಹೊರಗೆ ವಾಕಿಂಗ್ ಕತ್ ಹೋಗ್ಯಾರ, ಎಲ್ಲಿ ಹೋಗ್ಯಾರ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಸಿಗ್ತೀನಿ ರೀ ಹೊಳ್ಳಿ. ಕಾಂತಾರ ಇಲ್ಲ ಮೊಬೈಲ್ದಾಗ ಬರತ್ತಿಲ್ಲ ಕಾಂತಾರ ಇಲ್ಲ ಮಮ್ಮಿ ತಡಿ ಕಾಂತಾರ ಬರಲ್ಲ ತಡಿ ಬರಸ್ತೀನಿ ತಡಿ.
ಮಮ್ಮಿ 4 ಬರ್ತೈತಿ. ಸರಿ ನೋಡ್ರಿ 4 ಪಪ್ಪ ಏನ್ ಹೇಳ ನೀನು ಓದ್ಕೋದ್ ಬರೀತೆ ಇಲ್ಲ ಈಗ 41 42 ಬರೀ ಮ್ಯಾಲಿಂದ ಬರ್ಕೋದ್ ಬಾ 43 44 45 46 ಮಮ್ಮಿ ಮತ್ತೆ ನೆಕ್ಸ್ಟ್ 49 50 ನೆಕ್ಸ್ಟ್ 5 4 ಬರಿ 4 51 Mama, Poppy. Ito ko. ಬಿಡ್ರಿ ಒಂದ್ ಈಟ್ ಕುಂದ್ರಾಕ್ ಬಿಡ್ರಿ ಬಂದಂಗಿಂದ ಕುಚು 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 ಒಂದ್ ಸೌಂಡ್ 2 ಪಾಠ ಮಾಡಿಸ್ತೀನಿ ಬರೀ 3 5 ಅಮ್ಮ ನೋಡು ಇದು ಏನ್ ಬರಬೇಕು ಬರೀ 61 ಆದ್ಮೇಲೆ ಬರೀ ಮುಂದಿಂದ 61 62 ಬರೀ ಮಮ್ಮಿ ಮತ್ತೆ ಬರೀ ಅಂದಿಂದ ಕುಂದ್ರ ಚಂದ ಕುಂದ್ರಬೇಕು ಕುಂದ್ರ ಕಾಲ್ ಮಡಚು ಹಿಂದ್ ಸರಿ ಕಾಲ್ ಮಡಚ್ಕೊಂಡು ಇನ್ನೊಂದ್ ಸ್ವಲ್ಪ ಹಿಂದ್ ಸರಿ ಆ ಕಡೆ ಸರಿ ಹಾ ಗಚ್ಚ ಕುಂದ್ರ ಎರಡು ಕೈ ಇಲ್ಲಿ ಕೈ ಹಾಕಿ ಅಲ್ಲಿ ಉಚ್ಚಕ್ಕೆ ಏಡ್ಸ್ಬೇಡ ಬಾ ಅಯ್ಯೋ ಪುಂಕತ್ ಹಂಗ ಮಗಳು ಪುಂಕತೈತೆ ಹಂಗ ಮಗಳು ಪುಂಕತೈತಿ ಚಡ್ಡಿ ಹಾಕಿ ವಾವ್ ಅಲ್ಲಿ ಅವ ಹೆಂಗ್ ಚುಟ್ಕಿ ಕೊಡ್ತಾನ ತಡಿ ನಿನಗೆ ಬಂದಂದ್ರ ಚುಟ್ಕಿ ಕೊಡತ್ ಹೇಳ್ತೀನಿ ತಡಿ ನನಗೆ ಅವ ಯಾವ ಬರ್ತಾನ ಬಂದಂದ್ರ ಚುಟ್ಕಿ ಕೊಡ್ರಿ ಅಂತ ಹೇಳ್ತೀನಿ ಅವನಿಗೆ ಇಲ್ಲ ನಮ್ ಶ್ರೀನಿಕ್ಷ ಚಡ್ಡಿ ಹಾಕೊಳಲ್ರಿ ಚುಟ್ಕಿ ಕೊಡ್ರಿ ಈಗ ಅಂತ ಹೇಳ್ತೀನಿ ಯಾದ್ ನಿಂದ್ರ ಬಾಯ್ಲಿ ಬಾಯ್ ಕಡೆ ಬಾ ಅಲ್ಲಿ ಬಾ ಆ ಕಡೆ ಆ ಕಡೆ ನಿಂದ್ರು ನಿಂದ್ರ ನಿಂದ್ರ ಎದ್ ನಿಂದ್ರ ಹಿಂಗ ಹಿಂಗ ಎತ್ತೀನಿ ಎತ್ತೀನಿ ನಿಂದ್ರ ಕಾಲ್ ಹಿಡಿದ್ರ ಮೇಲೆ ಕಾಲಿಡು ನಿಂದ್ರ ಬೇಕು ಸೀದಾ ಮಮ್ಮಿ ತಟ್ಟರು ಮುತ್ತರು One, two, three, start. Om Sri Sadguru Sadguru Om Sri Sadguru Sainath Maharaj Ki Jai. ನಾನು Om Sri Sadguru Sainath Maharaj Ki ಬೀಳುತ್ತೀನವ ಅಂಜಿಕಿಲ್ಲ ಏನಿಲ್ಲ ಯವ್ವ ಚುಗವ್ವ 7070 ನಾ ಮಕ್ಕೊಂಡ್ಬಿಡ್ತೀನಿ ಸರಿ 70 ಕಂಪ್ಲೀಟ್ ಮಾಡಿ ಕಂಟಿನ್ಯೂ ಮಾಡಿ ನಾ ಇಲ್ಲಿ ತನ ಬರೀತನ್ವಾ ಹೋಗ್ ಕಡೆ ಇವಾಗ ಬಂದಳ